ಈಗಾಗಲೇ ಸಿದ್ದರಾಮಯ್ಯನವರ ಒಂದು ಫಂಕ್ಷನ್ ನಲ್ಲಿ ಕಪ್ಪು ಬಾವುಟನ ಪ್ರದರ್ಶನ ಮಾಡೋದರ ಮೂಲಕ ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ರು, ಬಂಧನ ಮಾಡಿದ್ರು. ಈಗ ಸದ್ಯದ ಮಟ್ಟಿಗೆ ಅವರೆಲ್ಲರೂ ಕೂಡ ಜಾಮೀನು ಮೇಲೆ ಬಿಡುಗಡೆ ಆಗಿರುವಂತದ್ದು. ಸುಮಾರು 6 ಜನ ಬಿಜೆಪಿ ಮಹಿಳಾ ಕಾರ್ಯಕರ್ತರು. ಅವ್ರನ್ನ ಮಾತನಾಡಿಸೋಣ. ಅದರಲ್ಲಿ ಪ್ರಮುಖವಾಗಿ ಶಿಲ್ಪಾ ಕೇಕ್ರೆ ಅಂತಿದ್ದಾರೆ ಮತ್ತು ಬೇರೆ ಒಟ್ಟು 6 ಜನ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಮೊದಲನೇದಾಗಿ ಇವತ್ತಿನ ಒಂದು ಸಿದ್ದರಾಮಯ್ಯನವರ ಕಾರ್ಯಕ್ರಮದಲ್ಲಿ ತಾವು ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರಿ. ಈ ಮೇನ್ ಇಂಟೆನ್ಷನ್ ಏನಾಗಿತ್ತು ಅಂತ ಸರ್ ನೀವು ನೋಡ್ತಾ ಇದ್ದೀರಿ ಏನೇನು ಹಲ್ಲೆ ನಡ್ತಾ ಇದೆ. ಮತ್ತು ಇವ್ರದ್ದು ಸಿದ್ದರಾಮಯ್ಯ ಪಾಕಿಸ್ತಾನದ ಸಮರ್ಥನೆ ಮಾಡ್ತಾ ಇದೆ. ನಮ್ದು ಅದೇ ಒತ್ತಾಯ. ಯಾವ ನೈತಿಕ ಅಧಿಕಾರದಿಂದ ನೀವು ಹೇಳ್ತಾ ಇದ್ರಿ ಪಾಕಿಸ್ತಾನ ಟೆರರಿಸ್ಟ್ ಅಟ್ಯಾಕ್, ನೀವು ಏನು ಮಾತಾಡ್ತಾ ಇಲ್ಲ, ಏನು ಇಲ್ಲ, ಸುಮ್ಮನಿದ್ದೀರಿ. ನಾವು ಅಲ್ಲೇ ಹೋಗಿ ಪ್ರೊಟೆಸ್ಟ್ ಮಾಡಿದ್ದೀವಿ ಸರ್. ಆದ್ರೂ ಒಂದು ಪಕ್ಷಕ್ಕೆ ಸೀಮಿತ ಅಂತ ಈ ಸಭೆಯಲ್ಲಿ ಈ ರೀತಿ ಕಪ್ಪು ಬಾವುಟ ಪ್ರದರ್ಶನ ಮಾಡೋದು ಕೂಡ ಶೋಭೆ ತರೋದಿಲ್ಲ ಅನ್ನೋ ಒಂದು ಮಾತನ್ನ ಅವ್ರು ಹೇಳ್ತಾ ಇರೋದು. ಹಂಗೇನಿಲ್ರಿ ಸರ್. ಅವು ಏನ್ ತಪ್ಪಾಗದೆ ಅವು ನಮ್ಮ ಜೊತೆ ಮಾತಾಡ್ತಾರಲ್ಲ, ನಾವ್ ಯಾಕೆ ಮಾತಾಡಂಗಿಲ್ಲ? ಮಾತಾಡ್ಬೇಕಿಲ್ಲ. ಅದ್ರ ಸಲ ನಾವು ಹೋಗಿದ್ದೇವೆ, ಅದು ಬ್ಲ್ಯಾಕ್ ಫೀತ್ ತೋರಿಸಿದ್ದೇವೆ. ಈಗ ನಿಮ್ಮನ್ನ ಅರೆಸ್ಟ್ ಮಾಡಿದ ನಂತರ ಪೊಲೀಸರು ವಿವಿಧ ಪೊಲೀಸ್ ಠಾಣೆಗೆ ಅಲ್ದಾಡಿಸಿರು. ಒಂದ್ ರೀತಿ ಸಿಟಿ ರವಿ ಅವ್ರನ್ನ ಯಾವ ರೀತಿ ಓಡಾಡಿಸಿದ್ರಲ್ಲ, ಏನಾಯ್ತು ಎಸ್ಪೆಷಲಿ ಅಂತಂದ್ರೆ? ಸರ್, ಯಾವಾಗ ಇಷ್ಟು ಪೊಲೀಸ್ ಸ್ಟೇಷನ್ ನಾವು ನೋಡಿಲ್ಲ. ಅಷ್ಟು ಮಾರ್ನಿಂಗ್ ನಿಂದ ಮಧ್ಯಾಹ್ನದಿಂದ ಇವತ್ತು ಸಾಯಂಕಾಲ ತನಕ ನಾವು ಪೊಲೀಸ್ ಸ್ಟೇಷನ್ ಎಲ್ಲ ನೋಡ್ತಾ ಇದೀವಿ ಸರ್. ಈ ಪೊಲೀಸ್ ಸ್ಟೇಷನ್ ಆ ಪೊಲೀಸ್ ಸ್ಟೇಷನ್, ಆ ಪೊಲೀಸ್ ಸ್ಟೇಷನ್, ಈ ಪೊಲೀಸ್ ಸ್ಟೇಷನ್ ಬರೇ ಸುಮ್ಮನೆ ಭಯ ಭೀತಿ ಹಾಕಾಕ್. ಯಾರ್ದ ಕಾಲ್ ಬರ್ತಾ ಇದೆ ಗೊತ್ತಿಲ್ಲ ಸರ್, ಇಲ್ಲೇ ತಗೊಂಡ್ ಹೋಗ್ತಾ ಇದೆ, ಅಲ್ಲೇ ತಗೊಂಡ ಸೇಮ್ ಸಿಟಿ ರವಿ ಸರ್ ತರ ಆಯ್ತು ಸರ್. ಮತ್ತೆ ಪಾಪ ಸಭೆ ಲೇಡೀಸ್ ನಮ್ ಜೊತೆ ಇತ್ತು ಸರ್, ಭಯ ಆಯ್ತು ಸರ್ ಎಲ್ಲಾರ್ಗೆ ಏನಾಯ್ತಾ ಇದೆ ಅಂತ. ಕರೆದುಕೊಂಡು ಹೋಗೋದಾಗ ಪೊಲೀಸರದು ಮೇಲೆ ಯಾರೋ ಒತ್ತಡ ಹಾಕ್ತಾ ಇದ್ರು ಅಂತ ನಮ್ಗೆ ಅನಿಸ್ತಾ ಇದೆ. ಖಂಡಿತ ಸರ್, ಅವ್ರದ್ದು ಕಂಟಿನ್ಯೂ ಫೋನ್ ಬರ್ತಾ ಇತ್ತ. ಯಾರು ಫೋನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಬಟ್ ಬರೀ ಕಂಟಿನ್ಯೂ ಫೋನ್ ಚಾಲು ಇತ್ತ. ಎಲ್ಲೇ ಹೋಗ್ತಾ ಇದೆ, ಇಲ್ಲಿ ಇದಾಗಿದೆ, ಇಲ್ಲೇ ಹೋಗ್ತಾ ಇದ್ದೀನಿ ಹಂಗ. ಮತ್ತು ಈಗ 10 ಮಿನಿಟ್ಸ್ 15 ಮಿನಿಟ್ಸ್ ಬಿಡ್ತಾ ಇದೆ ಅಂತ ಸಾಯಂಕಾಲದ ರಾತ್ರಿ ತನಕ ಅವ್ರು ಇಟ್ಟಿದ್ದೇವೆ ಸರ್. ನಮ್ಗೆ ಮನೆಗೂ ಜಾಮೀನು ಸಿಕ್ತು, ಏನ್ ಅನ್ಸ್ತದೆ? ಖುಷಿ ಇದೆ. ಸತ್ಯದ ವಿಜಯ ಇದೆ ಆಲ್ವೇಸ್. ನಾವು ಏನು ಸತ್ಯ ಪರ್ವ ಮಾಡ್ತಾ ಇದ್ದೀವಿ ಸರ್. ಯಾವ ಪಕ್ಷ ಪರ್ವ ಇಲ್ಲ, ಏನು ಇಲ್ಲ. ನಾವು ಸ್ವಂತ ಈಗ ಮಹಿಳಾ ಕಾರ್ಯಕರ್ತ ನಮ್ಗೆ ಅನಿಸ್ತದೆ ನಾವು ಮಾಡಿದ್ದೀವಿ ಸರ್.